ಬೇಸಿಗೆ ಇನ್ನೂ ಆರಂಭವಾಗ್ತಾ ಇದೆ. ಬೇಸಿಗೆಗೂ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಎಲ್ಲಿ ಅಂದರೆ ಮೈಸೂರಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಆ ಕಾರಣಕ್ಕಾಗಿ ಬೀಗ ಹಾಕಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಬೇಸಿಗೆ ಇನ್ನೂ ಆರಂಭ ಆಗಿಲ್ಲ, ಆಗಲೇ ಕೂಡ ಈ ಬಾರಿ ವಿಪರೀತವಾದಂಥ ವಾತಾವರಣ ಇತ್ತು. ಮಳೆಯೂ ಕೂಡ ಅತಿ ಹೆಚ್ಚಾಗಿ ವಿಪರೀತವಾಗಿತ್ತು. ಚಳಿಗಾಲವೂ ಕೂಡ ಅತ್ಯಂತ ವಿಪರೀತ ಚಳಿಯನ್ನು ರಾಜ್ಯ ಅನುಭವಿಸಿದೆ. ಈಗ ವಿಪರೀತವಾದಂಥ ಬಿಸಿಲು ಕೂಡ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಬಿಸಿಲಿನ ತಾಪಮಾನ ಹೆಂಗೆ ಏರಿಕೆ ಆಗ್ತಾ ಇದೆಯೋ ಅದೇ ರೀತಿ ನೀರಿನ ಅಭಾವ ಕೂಡ ಅಷ್ಟು ಜಾಸ್ತಿ ಆಗ್ತಾ ಇದೆ. ಕಳೆದ 6-7 ತಿಂಗಳಿಂದಲೂ ಕೂಡ ಕುಡಿಯುವ ನೀರಿಗಾಗಿ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಹುಲ್ಲಹಳ್ಳಿ ಗ್ರಾಮದ 6 ಮತ್ತು 7ನೇ ವಾರ್ಡ್ಗಳಲ್ಲಿ ನೀರಿಗಾಗಿ ಪರದಾಟವನ್ನು ಅನುಭವಿಸಿದ್ದಾರೆ. ಜನರ ಜೊತೆ ಜಾನುವಾರುಗಳು ಕೂಡ ಪರದಾಟವನ್ನು ಅನುಭವಿಸ್ತಾ ಇದೆ. ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನೀರು ಕೊಡುವವರೆಗೂ ಕೂಡ ನಾನು ಬಿಡೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಅಲ್ಲಿನ ಗ್ರಾಮಸ್ಥರು ಹೊರಹಾಕಿದ್ದಾರೆ. ಆರನೇ ಬ್ಲಾಕ್ 7ನೇ ಬ್ಲಾಕ್ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಹ ಕೊಟ್ಟು ಸ್ಥಳೀಕರಾದಂತಹ ಸಾರ್ವಜನಿಕರು ಸಹ ಬಂದು ಹೇಳಿದ್ರು ಸಹ ಬೇಜವಾಬ್ದಾರಿಯಾಗಿ ಒಬ್ಬ ಪಿಡಿಒ ಇಷ್ಟು ಬೇಜವಾಬ್ದಾರಿ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ. ಏನಾದ್ರೂ ಇವ್ರು ಅಪ್ಪನ ಮನೆ ಅಂತ ತಂದು ಮಾಡ್ತಾ ಇದ್ದಾರೆ ಇವರು. ಗ್ರಾಮ ಪಂಚಾಯತಿಯಿಂದ 15 ಫೈನಾನ್ಸ್ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಬೇಕಾದಷ್ಟು ಬೋಗಸ್ ಚೆಕ್ ಗಳನ್ನ ಹಾಕ ತಿಂತಾ ಇದ್ದೀರಾ ನೀವು. ನಿಮ್ಗೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ಕುಡಿಯೋ ನೀರು ಕೊಡಕ್ಕೆ? ಒಬ್ರು ಇಒ ಒಂದು ಫೋನ್ ಕರೆ ರಿಸೀವ್ ಮಾಡ್ತಾ ಇಲ್ಲ ಅವರು. ಅವ್ರನ್ನೆಲ್ಲ ಅಧಿಕಾರಿಗಳು ಅಂತ ನಾವು ಗೌರವಿಸಬೇಕು. ಇವ್ರನ್ನೆಲ್ಲ ಈಗ ನಿರ್ಧಾರ ಏನಿಲ್ಲ. ಈಗ